ಬನ್ನಿ ಫ್ರೆಂಡ್ಸ್, ಇವತ್ತು ದಾಬಾ ಸ್ಟೈಲ್ ಭೇಂಡಿ ಮಸಾಲ ಮಾಡೋಣ. ಇದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮಾಡೇವಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಲೋ ಫ್ರೆಂಡ್ಸ್, ನಮ್ಮ ಸ್ವಾದ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಯಾವ ರೀತಿ ಮಾಡಬೇಕಂತ ನೋಡೋಣ. ಭೇಂಡಿ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಡ್ರೈ ಮಾಡ್ಕೊಳ್ಳಿ. ಭೇಂಡಿದು ಹಿಂದಿಂದು ಮುಂದಿಂದು ಪಾರ್ಟ್ ಕಟ್ ಮಾಡಿ ನಡುಕೆ ಈ ರೀತಿ ಸ್ಲಿಟ್ ಮಾಡ್ಕೊಂಬಂದು ಸ್ವಲ್ಪ ಹುಷಾರಾಗಿರಿ. ಹಿಂದಿನ ಪಾರ್ಟ್ ಸ್ಲಿಟ್ ಆಗಬಾರ್ದು. ಇದೇ ರೀತಿ ಎಲ್ಲನೂ ಬೆಂಡೆಕಾಯಿ ನೀವು ಕಟ್ ಮಾಡ್ಕೊಳ್ಳಿ. ತುಂಬಾ ಈಸಿ ಸ್ಟೆಪ್ಸ್ನಲ್ಲಿ ರೆಸಿಪಿನ ಮಾಡ್ಕೋಬೋದು ಮತ್ತು ತುಂಬಾ ಟೇಸ್ಟಿ ಆಗುತ್ತೆ. ಈ ಬೆಂಡೆಕಾಯಿ ಸಣ್ಣದಿರೋದ್ರಿಂದ ನಾವು ಅದನ್ನು ನಡುಕ ಕಟ್ ಮಾಡ್ಕೊಂಡಿಲ್ಲ. ನಿಮ್ಮ ಬೆಂಡೆ ಸೈಜ್ ದೊಡ್ಡದಿದ್ದರೆ ನೀವು ಅದನ್ನು ನಡುಕು ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಈಗ ಬನ್ನಿ ಬೆಂಡಿನಲ್ಲಿ ಸ್ಟಫ್ ಮಾಡೋ ಮಸಾಲ ಪ್ರಿಪೇರ್ ಮಾಡ್ಕೋಣ. ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೂ ಜೀರಿಗೆ ಸಾಸಿವೆ ಹಾಕಿ. ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಅದಕ್ಕೂ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಸಾಟೆ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೂ ಜಜ್ಜಿಟ್ಟಿರುವ ಬೆಳ್ಳುಳ್ಳಿನ ಹಾಕಿ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿ. ಈ ಚಿಲ್ಲಿ ಪೇಸ್ಟ್ ಯಾವ ರೀತಿ ಮಾಡ್ಕೋಬೇಕಂತ ನಾನು ಗ್ರೀನ್ ಚನಾ ಸಬ್ಜಿ ವಿಡಿಯೋನಲ್ಲಿ ಹೇಳ್ಕೊಟ್ಟೇನೆ. ಈಗ ಶೇಂಗಾ ಪುಡಿನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬನ್ನಿ ಎಲ್ಲ ಡ್ರೈ ಮಸಾಲನ್ನು ಆ್ಯಡ್ ಮಾಡೋಣ. ಗರಂ ಮಸಾಲ ಪೌಡರ್, ಚಾಟ್ ಮಸಾಲ ಪೌಡರ್ ಅಥವಾ ನೀವು ಆಮ್ಚೂರ್ ಪೌಡರ್ನ ಹಾಕ್ಕೋಬೋದು. ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ. ನಮ್ಮ ಮಿಕ್ಸ್ಚರ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಆ್ಯಡ್ ಮಾಡಿ. ಸಕ್ಕರೆ ಆ್ಯಡ್ ಮಾಡಿದರೆ ಎಲ್ಲ ಫ್ಲೇವರ್ಸು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಮಿಕ್ಸ್ಚರಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬನ್ನಿ ಈಗ ರೆಡಿ ಮಾಡಿರುವ ಮಿಕ್ಸ್ಚರ್ ಭೇಂಡಿನಲ್ಲಿ ತುಂಬೋಣ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ಭೇಂಡಿನಲ್ಲಿ ತುಂಬಿ ಮಸಾಲಾನು ಈ ರೀತಿ ಹುರಿದು ಸ್ಟಫ್ ಮಾಡಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್, ಯಾರೂ ಈ ರೀತಿ ಮಾಡಲ್ಲ. ಸೊ ಖಂಡಿತ ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಇದು ನಾವು ಮಾಡೋದು ಡ್ರೈ ಸಬ್ಜಿ. ನಿಮಗೆ ಗ್ರೇವಿ ಲೈಕ್ ಆದರೆ ನೀವು ಆನಿಯನ್ ಟೊಮ್ಯಾಟೊ ಪೇಸ್ಟ್ ಮಾಡಿಕೊಂಡು ಈ ಸ್ಟಫ್ಡ್ ಭೇಂಡಿನ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು. ಬಟ್ ನೀವು ಇದೇ ರೀತಿ ಮಾಡಿ, ಇದರದ್ದು ಒಂದು ಯುನೀಕ್ ಟೇಸ್ಟ್ ಇದೆ. ಈಗೂ ಎಲ್ಲ ಭೇಂಡಿ ಸ್ಟಫ್ ಆಗಿದೆ. ಈ ರೀತಿ ಒಂದು ಸ್ವಲ್ಪ ಮಸಾಲ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಬನ್ನಿ ಎಲ್ಲ ಭೇಂಡಿನ ಫ್ರೈ ಮಾಡೋಣ. ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಭೇಂಡಿ ತೊಗೊಂಡು ಸ್ಲೋಲಿ ಪ್ಯಾನ್ನಲ್ಲಿ ಹಾಕಿ. ನೀವು ಈ ರೀತಿ ಒಂದು ಭೇಂಡಿ ಹಾಕಲಿಲ್ಲ ಅಂದರೆ ಎಲ್ಲ ಮಸಾಲ ಹೊರಗೆ ಬರುತ್ತೆ. ಈ ರೆಸಿಪಿ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ. ನೀವು ಇದನ್ನು ಚಪಾತಿ ಜೋಡಿ ತಿನ್ಬೋದು, ರೈಸ್ ಜೋಡಿ ತಿನ್ಬೋದು. ನಿಮಗೆ ಭೇಂಡಿ ಭಾಳ ಲೈಕ್ ಆದರೆ ನೀವು ಹಂಗನೂ ತಿನ್ಬೋದು. ನೋಡಿ, ಈ ರೀತಿನೂ ನೀವು ಮಾಡಬೇಕು. ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು, ಅಂದರೆ ಎಲ್ಲ ಭೇಂಡಿನೂ ಚೆನ್ನಾಗಿ ಬೇಯುತ್ತೆ. ನೀವು ಭೇಂಡಿನ ಸ್ವಲ್ಪ ಬೇಯೋಕ್ಕೆ ಬಿಡಿ. ಇಮಿಡಿಯೇಟ್ಲಿ ಟರ್ನ್ ಮಾಡಬಾರ್ದು, ಇಲ್ಲಾರೆ ಎಲ್ಲ ಮಸಾಲ ಹೊರಗೆ ಬರುತ್ತೆ. ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯೋಕ್ಕೆ ಬಿಡಿ. ಲಿಡ್ ಓಪನ್ ಮಾಡಿ ಸ್ಲೋಲಿಯಾಗಿ ಅದನ್ನು ಟರ್ನ್ ಮಾಡಿ. ನೋಡಿ, ಈ ರೀತಿ ಒಂದು ಭೇಂಡಿನ ಸ್ಲೋಲಿ ಟರ್ನ್ ಮಾಡಬೇಕು. ಎಲ್ಲ ಒಮ್ಮೆ ಟರ್ನ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಭೇಂಡಿನೂ ಟರ್ನ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸೈಡು ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಲಿಡ್ ಓಪನ್ ಮಾಡಿ ಆಗ ತೆಗೆದಿಟ್ಟಿರುವ ಮಸಾಲ ಇದರಲ್ಲಿ ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು 5-6 ಹನಿಯಷ್ಟು ನೀರು ಆ್ಯಡ್ ಮಾಡಿ. ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು, ಪಲ್ಯ ಹೋಗಬಾರ್ದು. ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡಿ ಮತ್ತು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಿ. ನೋಡಿ, ನಿಮ್ಮ ಡಿಫ್ರೆಂಟ್ ಸ್ಟೈಲ್ ಭೇಂಡಿ ಮಸಾಲ ರೆಡಿ ಆಗಿದೆ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಕಮೆಂಟ್ನಲ್ಲಿ ತಿಳಿಸಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.